ಈಗ ನಾನು ಮುನಿರತ್ನ ಅವ್ರನ್ನ ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದ್ರೆ ಮೊಟ್ಟೆ ಜೊತೆ ಇನ್ನೇನಾದ್ರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ. ಅಲ್ಲ, ಅದು ಗೊತ್ತಿಲ್ಲ, ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಅಲ್ಲಲ್ಲ, ಅಲ್ಲಿ ಅಲ್ಲ ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಸರ್, ತಾವು ಸಂಸದರಾದ್ಮೇಲೆ ಮುನಿರತ್ನ ಅವರು ಟಾರ್ಗೆಟ್ ಆಗ್ತದೆ ನಮಗೆ ಅನ್ಸುತ್ತೆ ನಿಮಗೆ? ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದ್ರೆ ತಮಗೂ ಹಾಗೆ ಅನ್ಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದ್ರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ರು ಗೆಲ್ಲೋದು ಅಥವಾ ಒಬ್ರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದ್ರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ, ನನಗೆ ಇಲ್ಲ, ಈಗ ಆಲ್ರೆಡಿ ಅವರು ಪ್ರೆಸಿಡೆಂಟ್ಗೆನೆ ಬರ್ದಿದ್ದಾರೆ ಪತ್ರ. ಅದರದಲ್ಲೆಲ್ಲ ಈಗ ತಮ್ಗೆಲ್ಲ ಗೊತ್ತಿದೆ ಅದು. ಈಗ ತಮ್ಮ ಹತ್ರ ಇಲ್ಲ, ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕೆಂದ್ರೆ ತಲೆ ಸುತ್ತು ಬರ್ತಾ ಇದೆ. ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲ, ಕೊಡ್ತಾ ಇದ್ದಾರೆ. ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ RR ನಗರದವರು. ಈಗ ನಾನು ಮುನಿರತ್ನ ಅವ್ರನ್ನ ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದ್ರೆ ಮೊಟ್ಟೆ ಜೊತೆ ಇನ್ನೇನಾದ್ರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ. ಅಲ್ಲ, ಅದು ಗೊತ್ತಿಲ್ಲ, ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಅಲ್ಲಲ್ಲ, ಅಲ್ಲಿ ಅಲ್ಲ ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಸರ್, ತಾವು ಸಂಸದರಾದ್ಮೇಲೆ ಮುನಿರತ್ನ ಅವರು ಟಾರ್ಗೆಟ್ ಆಗ್ತದೆ ನಮಗೆ ಅನ್ಸುತ್ತೆ ನಿಮಗೆ? ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದ್ರೆ ತಮಗೂ ಹಾಗೆ ಅನ್ಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದ್ರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ರು ಗೆಲ್ಲೋದು ಅಥವಾ ಒಬ್ರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದ್ರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ, ನನಗೆ ಇಲ್ಲ, ಈಗ ಆಲ್ರೆಡಿ ಅವರು
ನಮ್ಮ ಪ್ರೆಸಿಡೆಂಟ್ಗೆನೆ ಬರ್ದಿದ್ದಾರೆ ಪತ್ರ, ಅದರದಲ್ಲೆಲ್ಲ ಈಗ ತಮ್ಗೆಲ್ಲ ಗೊತ್ತಿದೆ ಅದು. ಈಗ ತಮ್ಮ ಹತ್ರ ಏನ್ ಮಾತಾಡ್ತಾರೆ? ಇಲ್ಲ ಇಲ್ಲ ಏನ್ ವಿಚಾರ ಹಂಚ್ಕೊಂಡ್ರು ಅಂತ? ಇಲ್ಲ, ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕಂದ್ರೆ ತಲೆ ಸುತ್ತು ಬರ್ತಾ ಇದೆ, ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಓಕೆ, ಇಲ್ಲ ಕೊಡ್ತಾ ಇದ್ದಾರೆ, ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ RR ನಗರದವ್ರು.